ನಮಸ್ತೆ, ಎಲ್ಲರಿಗೂ 3ನೇ ತರಗತಿಯ ಕನ್ನಡ ಭಾಷಾ ಪಾಠಕ್ಕೆ ಸ್ವಾಗತ. ನಾವು ಹಿಂದಿನ ತರಗತಿಯಲ್ಲಿ ಬಿತ್ತಿದಂತೆ ಬೆಳೆ ಎಂಬ ಪಾಠವನ್ನು ನೋಡಿದ್ದೇವಲ್ಲ. ಅದರಲ್ಲಿ ಪ್ರಾರಂಭದಲ್ಲಿ ಚಿತ್ರ ನಿರೀಕ್ಷಣೆ ಮಾಡಿದ್ದು, ಕೃಷಿಯ ಕೆಲಸದ ಚಿತ್ರ. ಮುಂದಿನ ಪುಟದಲ್ಲಿ ಒಂದು ಸುಗ್ಗಿಯ ಹಾಡು ಎಂಬ ಹಾಡನ್ನು ಹಾಡಿದ್ದೇವೆ. ನಿಮಗೊಂದು ಹೋಮ್ವರ್ಕ್ ಹೇಳಿತ್ತೇನು, ಆ ಹಾಡನ್ನು ರಾಗವಾಗಿ ಹಾಡಿರಿ. ಹಾಡಿದ್ದೀರಲ್ಲ? ಸರಿ, ಎಲ್ಲರೂ ಚಂದ ಮಾಡಿ ಹಾಡಿದ್ದೀರಿ. ಹಾಗಾದರೆ ಬೇರೆ ಕೆಲವು ಹೋಮ್ವರ್ಕ್ಗಳು 2-3 ಹೇಳಿತ್ತೇನ ಅಲ್ಲ, ಅದನ್ನೆಲ್ಲ ಮಾಡಿದ್ದೇವ ನಾವು? ಒಮ್ಮೆ ನೋಡುವ ಆಯ್ತಾ, ನಾವು ಮಾಡಿದ ಹೋಮ್ವರ್ಕ್ಗಳು ಸರಿಯಾಗಿದ ಎಂಬುದು. ನೋಡಿ, ಇಷ್ಟವಾದ ಸಾಲು ಬರೆಯುವ ಅಂತ ಒಂದು ಹೋಮ್ವರ್ಕ್ ಇದ್ದದ್ದು, ಹೌದಲ್ಲ? ಪದ್ಯದಲ್ಲಿ ಇಷ್ಟವಾದ ಸಾಲು, ನಿಮಗೆ ಇಷ್ಟವಾದ ಸಾಲನ್ನು ಬರೆಯಿರಿ. ಯಾಕೆ ಇಷ್ಟವಾಯಿತು? ಬರೆದಿದ್ದೇವೆ, ಎಲ್ಲರೂ ಬರೆದಿದ್ದಾರೆ. ನೋಡಿ, ನಾನು ಕೂಡ ಒಂದು ಸಾಲು, ನನಗಿಷ್ಟವಾದ ಒಂದು ಸಾಲನ್ನು ಬರೆದಿದ್ದೇನೆ. ನೋಡಿ, ಯಾವ ಸಾಲು ನನಗಿಷ್ಟವಾಯಿತು? ಕೊಳಗ ತುಂಬಿ ಅಳೆಯುವಂತ ಫಸಲು ಬಂದಿತು. ಕೊಳಗ ತುಂಬಿ ಅಳೆಯುವಂತ ಫಸಲು ಬಂದಿತು. ಈ ಸಾಲು ನನಗೆ ತುಂಬ ಇಷ್ಟ ಆಗಿದೆ. ಯಾಕೆ ಗೊತ್ತಾ? ನೋಡಿ, ಕೃಷಿಕ 2-3 ತಿಂಗಳುಗಳಿಂದ ಕಷ್ಟಪಟ್ಟು ದುಡಿದು ಏನಾಯ್ತವನಿಗೆ, ಆ ದುಡಿಮೆಯ ಫಲವಾಗಿ ಕೊಳಗ ತುಂಬ ಫಸಲು ಸಿಕ್ಕಿತು. ಆಗ ಅವನಿಗೆ ಏನಾಯಿತು? ಅವನ ಮನಸ್ಸಿನಲ್ಲಿ ಸಂತೋಷ ಉಮ್ಮಳಿಸಿತು ಅಲ್ವಾ? ಸಂತೋಷ ತುಂಬಿತು. ಈ ಕಾಲ ಸುಗ್ಗಿಯ ಕಾಲ ನೋಡಿ, ಹೌದಲ್ಲ? ರೈತನಿಗೆ ಸಂತೋಷವಾಯಿತು. ಹಾಗೆ ಈ ಸಾಲು ಕಷ್ಟಪಟ್ಟ ರೈತನಿಗೆ ಸಂತೋಷವನ್ನು ಒದಗಿಸಿಕೊಟ್ಟಂಥ ಸಾಲು. ಹಾಗೆ ನನಗೆ ಈ ಸಾಲು ತುಂಬ ಇಷ್ಟವಾಯಿತು. ನೀವು ಕೂಡ ಅದೇ ರೀತಿ ಬರೆದಿದ್ದೀರಲ್ಲ? ಸರಿ, ಇದೇ ಸಾಲು ಕೆಲವರು ಬರೆದದ್ದಾಗಿರ್ಬೋದು, ಕೆಲವರು ಬೇರೆ ಸಾಲು ಇಷ್ಟ ಆಗಿರ್ಬೋದು. ಮುಂದೆ ಮತ್ತೊಂದು ಹೋಮ್ವರ್ಕ್ ಇದ್ದದ್ದು ಪ್ರಾಸಪದಗಳನ್ನು ಬರೆಯುವ. ಬರೆದಿದ್ದೇವಾ? ಪ್ರಾಸಪದಗಳನ್ನು ಬರೆದಿದ್ದೇವೆ. ನೋಡ, ಹೇಳಿ ಯಾವುದು? ಕಂಡನು, ನಡೆದನು, ಇದು ಇತ್ತು ಉದಾಹರಣೆ. ಬೇರೆ? ತುಂಬಿತು, ಕಂಡಿತು. ಗುಡ್. ಸರಿ, ಬೇರೆ? ತೊಡಗಿತು, ಬಂದಿತು, ನಲಿದರು, ಹೋದರು, ಬಾಳಲಿ, ನಡೆಯಲಿ. ಸರಿ, ಗುಡ್. ಪ್ರಾಸಪದಗಳನ್ನು ಬರೆಯುವ ಚಟುವಟಿಕೆ ಕೂಡ ಪೂರ್ತಿಗೊಳಿಸಿದ್ದೀರಿ. ಮತ್ತೊಂದು ಹೋಮ್ವರ್ಕ್ ಇದ್ದದ್ದು ಯಾವುದು ನೋಡಿ? ನಾನು ಮುನ್ನೇ ಹೇಳಿದ್ದೆ ಅಲ್ಲ, ಕೊಡುವಾಗಲೇ ಬರೇ ಸಣ್ಣ ಸಣ್ಣ ಹೋಮ್ವರ್ಕ್ಗಳು ಎಲ್ಲರೂ ಮಾಡಿದ್ದಾರೆ. ಸಮಾನಾರ್ಥ ಪದ ಬರೆಯುವ ಹುಡುಕಿ ಬರೆದಿದ್ದೇವೆ. ಯಾವುದು? ಗಗನ, ಆನು, ಆಕಾಶ, ಸಮಾನಾರ್ಥ ಪದಗಳು. ಗುಡ್. ಬೇರೆ? ಭಾನು, ಸೂರ್ಯ, ರವಿ, ಕೆಲಸ, ದುಡಿಮೆ, ಕಾಯಕ. ವೆರಿ ಗುಡ್. ಬೇರೆ? ಹೋದನು, ನಡೆದನು. ಸರಿ, ಹಾಗಾದರೆ
ಸಮಾನಾರ್ಥ ಪದಗಳನ್ನು ಬರೆಯುವುದು ಕೂಡ ಆಗಿದೆ. ಮತ್ತಿನದ್ದೇನು ಹೋಮ್ವರ್ಕ್ ಇದ್ದದ್ದು? ಪ್ರಶ್ನೆ ತಯಾರಿ ಮಾಡಿದ್ದೇವಾ? ಎಲ್ಲರೂ ಮಾಡಿದ್ದಾರೆ. ಸರಿ, ಮತ್ತೊಂದು ಶೀರ್ಷಿಕೆ ಬರೆಯುವ ಅಂತ ಇದ್ದದ್ದಲ್ಲ. ಪದ್ಯಕ್ಕೊಂದು ಉತ್ತಮ ಶೀರ್ಷಿಕೆಯನ್ನು ಹುಡುಕಿ ಬರೆಯಿರಿ. ಬರ್ದಿದ್ದೇವಾ? ಶೀರ್ಷಿಕೆ ಹುಡುಕಿದ್ದೀರಿ? ನೋಡ, ಹೇಳಿ. ಏನು? ರೈತನ ಹಿಗ್ಗು. ರೈತನ ಹಿಗ್ಗು. ರೈತನ ಹಿಗ್ಗು ಅಂದರೆ ಸಂತೋಷ ಅಲ್ವಾ? ಸರಿ. ನಾಡ ರೈತ. ವೆರಿ ಗುಡ್. ಸರಿ, ಮುಂದೆ ಕೃಷಿಕನ ಸಂಭ್ರಮ. ಮತ್ತೊಂದು ಶೀರ್ಷಿಕೆ ನೀವು ಬರೆದದ್ದಲ್ಲ, ಬೇರೆ ಬರೆದಿದ್ದೀರಾ? ಏನು? ರೈತನ ಬದುಕು. ಗುಡ್. ಸರಿ, ಹಾಗಾದರೆ ಕೆಲವು ಶೀರ್ಷಿಕೆಗಳನ್ನು ನೀವು ಹುಡುಕಿದ್ದೀರಾ, ಆಯ್ತಾ? ಒಳ್ಳೆಯದಾಗಿದೆ. ಆಶಯ ಪೂರ್ಣವಾಗಿಯೂ ಕುತೂಹಲ ಕೆರಳಿಸುವ ರೀತಿಯಲ್ಲಿಯೂ ಇದೆ, ಆಯ್ತಾ? ನಿಮ್ಮ ಶೀರ್ಷಿಕೆಗಳು ಬಹಳ ಒಳ್ಳೆಯದಾಗಿದೆ. ಸರಿ, ಹಾಗಾದರೆ ಹೋಮ್ವರ್ಕ್ಗಳನ್ನು, ಎಲ್ಲ ಕೆಲಸಗಳನ್ನು ಎಲ್ಲರೂ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳು. ನಿಮಗೆಲ್ಲರಿಗೂ ಅಭಿನಂದನೆಗಳಾಯ್ತಾ? ನಾವು ನಮ್ಮ ಸುಗ್ಗಿಯ ಹಾಡನ್ನು ರಾಗವಾಗಿ ಹಾಡಿದ್ದೀರಿ ನೀವು ಅಲ್ಲ? ನಾನು ನಿನ್ನೆೊಮ್ಮೆ ಒಂದು ರಾಗದಲ್ಲಿ ಹಾಡಿದ್ದೆ ಅಲ್ಲ, ಕೇಳಬೇಕು ಇನ್ನೊಮ್ಮೆ? ನೋಡ, ಕೇಳಿ. ಬೆಳಗು ಮೂಡಿ ಬಾನಿನಲ್ಲಿ ಸೂರ್ಯ ಕಂಡನು, ರೈತ ತನ್ನ ದುಡಿಮೆಗಾಗಿ ಹೊಲಕ್ಕೆ ನಡೆದನು. ಬೆಳಗು ಮೂಡಿ ಬಾನಿನಲ್ಲಿ ಸೂರ್ಯ ಕಂಡನು, ರೈತ ತನ್ನ ದುಡಿಮೆಗಾಗಿ ಹೊಲಕ್ಕೆ ನಡೆದನು. ಮಳೆಯು ಸುರಿದು ಹಳ್ಳ ಹರಿದು ಕೆರೆಯು ತುಂಬಿತು, ನಾಡ ಜನತೆ ಹರುಷದಿಂದ ಕನಸು ಕಂಡಿತು. ಮಳೆಯು ಸುರಿದು ಹಳ್ಳ ಹರಿದು ಕೆರೆಯು ತುಂಬಿತು, ನಾಡ ಜನತೆ ಹರುಷದಿಂದ ಕನಸು ಕಂಡಿತು. ಹಸಿರು ಪೈರು ಹಸನವಾಗಿ ಬೆಳೆಯತೊಡಗಿತು, ಕೊಳಗ ತುಂಬಿ ಅಳೆಯುವಂತ ಫಸಲು ಬಂದಿತು. ಹಸಿರು ಪೈರು ಹಸನವಾಗಿ ಬೆಳೆಯತೊಡಗಿತು, ಕೊಳಗ ತುಂಬಿ ಅಳೆಯುವಂತ ಫಸಲು ಬಂದಿತು. ಹಳ್ಳಿ ಜನರು ಸುಗ್ಗಿ ಹಾಡು ಹಾಡಿ ನಲಿದರು, ಪೇಟೆ ಜನರು ಅದನ್ನು ತಿಳಿದು ಹಿಗ್ಗಿ ಹೋದರು. ಹಳ್ಳಿ ಜನರು ಸುಗ್ಗಿ ಹಾಡು ಹಾಡಿ ನಲಿದರು, ಪೇಟೆ ಜನರು ಅದನ್ನು ತಿಳಿದು ಹಿಗ್ಗಿ ಹೋದರು. ದುಡಿದು ಅನ್ನ ಕೊಡುವ ರೈತ ಸುಖದಿ ಬಾಳಲಿ, ಎಲ್ಲ ಅವನ ಕಷ್ಟ ಸುಖವ ತಿಳಿದು ನಡೆಯಲಿ. ದುಡಿದು ಅನ್ನ ಕೊಡುವ ರೈತ ಸುಖದಿ ಬಾಳಲಿ, ಎಲ್ಲ ಅವನ ಕಷ್ಟ ಸುಖವ ತಿಳಿದು ನಡೆಯಲಿ. ಬೆಳಗು ಮೂಡಿ ಬಾನಿನಲ್ಲಿ ಸೂರ್ಯ ಕಂಡನು, ರೈತ ತನ್ನ ದುಡಿಮೆಗಾಗಿ ಹೊಲಕ್ಕೆ ನಡೆದನು. ಬೆಳಗು ಮೂಡಿ ಬಾನಿನಲ್ಲಿ ಸೂರ್ಯ ಕಂಡನು, ರೈತ ತನ್ನ ದುಡಿಮೆಗಾಗಿ ಹೊಲಕ್ಕೆ ನಡೆದನು. ರೈತ ತನ್ನ ದುಡಿಮೆಗಾಗಿ ಹೊಲಕ್ಕೆ ನಡೆದನು, ರೈತ ತನ್ನ ದುಡಿಮೆಗಾಗಿ ಹೊಲಕ್ಕೆ ನಡೆದನು. ಕೇಳಿದ್ರಲ್ಲ? ಸರಿ, ಈ ಪದ್ಯವನ್ನು ಗದ್ಯ ರೂಪದಲ್ಲಿ ಬರೆಯಿರಿ, ಗದ್ಯ ರೂಪಕ್ಕೆ ಬದಲಾಯಿಸಿರಿ ಅಂತ ನಮಗೊಂದು ಕೆಲಸ ಕೊಟ್ಟಿದ್ದಾರೆ. ಪದ್ಯವನ್ನು ಗದ್ಯ ರೂಪದಲ್ಲಿ ಬರೆಯುವುದು, ಕಥೆಯನ್ನು ಸಂಭಾಷಣೆಯಾಗಿ ಬರೆಯುವುದು. ಅಂದರೆ ಒಂದು ವ್ಯವಹಾರ ರೂಪವನ್ನು ಇನ್ನೊಂದು ವ್ಯವಹಾರ ರೂಪಕ್ಕೆ ಬದಲಾಯಿಸುವುದು. ಹೌದಲ್ಲ? ಇದು ನೋಡುವ, ನಮಗೆ ಒಂದು ಮಾದರಿಯನ್ನು ಕೊಟ್ಟಿದ್ದಾರಲ್ಲ, ಪಾಠ ಪುಸ್ತಕ ನೋಡಿದರೆ ಒಂದು ಮಾದರಿ ಕಾಣ್ತದೆ.
ಪ್ರಾರಂಭದ ಪದ್ಯದ ಪ್ರಾರಂಭದ 4 ಸಾಲು ನೋಡಿ. ಬೆಳಗು ಮೂಡಿ ಬಾನಿನಲ್ಲಿ ಸೂರ್ಯ ಕಂಡನು, ರೈತ ತನ್ನ ದುಡಿಮೆಗಾಗಿ ಹೊಲಕ್ಕೆ ನಡೆದನು. ಇದನ್ನು ಗದ್ಯ ರೂಪದಲ್ಲಿ ಬರೆದಿದ್ದಾರೆ. ಅಲ್ಲೇ ಪಾಠ ಪುಸ್ತಕದಲ್ಲೇ ನಿಮಗೆ ಕಾಣ್ತದೆ. ಏನು? ಬೆಳಗಾದಾಗ ಆಕಾಶದಲ್ಲಿ ಸೂರ್ಯನು ಕಾಣಿಸಿಕೊಂಡನು, ಅಂದರೆ ಸೂರ್ಯನು ಉದಯಿಸಿದನು. ಕಾಣಿಸಿಕೊಳ್ಳುವುದಂದ್ರೇನು? ಸೂರ್ಯ ಉದಯಿಸಿದನು. ಆಗ ರೈತನು ಕೆಲಸ ಮಾಡುವುದಕ್ಕಾಗಿ ಗದ್ದೆಯ ಕಡೆಗೆ ನಡೆದನು. ಗದ್ಯ ರೂಪದಲ್ಲಿ ಬರೆದದ್ದು. ಅದೇ ಪದ್ಯ ರೂಪದಲ್ಲಿರುವುದು ಹೇಗೆ? ಬೆಳಗು ಮೂಡಿ ಬಾನಿನಲ್ಲಿ ಸೂರ್ಯ ಕಂಡನು, ರೈತ ತನ್ನ ದುಡಿಮೆಗಾಗಿ ಹೊಲಕ್ಕೆ ನಡೆದನು. ಅದನ್ನು ಗದ್ಯ ರೂಪದಲ್ಲಿ ಬರೆದದ್ದು. ಬೆಳಗಾದಾಗ ಆಕಾಶದಲ್ಲಿ ಸೂರ್ಯನು ಕಾಣಿಸಿಕೊಂಡನು, ಆಗ ರೈತನು ಕೆಲಸ ಮಾಡುವುದಕ್ಕಾಗಿ ಗದ್ದೆಯ ಕಡೆಗೆ ನಡೆದನು. 4 ಸಾಲುಗಳ 5 ಪ್ಯಾರಗಳಿವೆ. ಇನ್ನು ಕೆಲವು ಪ್ಯಾರಗಳು ಬಾಕಿ ಇವೆ. ಹಾಗಿದ್ರೆ ಅದನ್ನು ನಾವು ಗದ್ಯ ರೂಪಕ್ಕೆ ಬದಲಾಯಿಸುವಲ್ಲ. 4 ಸಾಲುಗಳನ್ನು ಮಾತ್ರ ಕೊಟ್ಟಿದ್ದಾರೆ, ನಾವು ಎಲ್ಲ ಸಾಲುಗಳನ್ನು ಗದ್ಯ ರೂಪಕ್ಕೆ ಬದಲಾಯಿಸುವ. ನೀವು ಸಹಾಯ ಮಾಡಬೇಕಾಯ್ತಾ ನನಗೆ? ನೋಡ, ಕೆಳಗಿನ 4 ಸಾಲುಗಳನ್ನು ನೋಡುವ ನಾವು. ಯಾವುದು? ಮಳೆಯು ಸುರಿದು ಹಳ್ಳ ಹರಿದು ಕೆರೆಯು ತುಂಬಿತು, ನಾಡ ಜನತೆ ಹರುಷದಿಂದ ಕನಸು ಕಂಡಿತು. ಇದನ್ನು ಗದ್ಯ ರೂಪಕ್ಕೆ ತರುವ ಬಹಳ ಸುಲಭ ಅಲ್ಲ? ಏನು? ಜೋರಾಗಿ ಮಳೆ ಸುರಿದು ಹಳ್ಳ ಕೆರೆ ತುಂಬಿ ಹರಿಯಿತು. ಊರಿನ ಜನರು ಸಂತಸದಿಂದ ತಮ್ಮ ಕೃಷಿ ಕೆಲಸದ ಕನಸನ್ನು ಕಂಡರು. ಅದರ ಮುಂದಿನ ಸಾಲು ನೋಡಿ. ಹಸಿರು ಪೈರು ಹಸನವಾಗಿ ಬೆಳೆಯತೊಡಗಿತು, ಕೊಳಗ ತುಂಬಿ ಅಳೆಯುವಂತ ಫಸಲು ಬಂದಿತು. ರೈತನ ಹೊಲದಲ್ಲಿ ಹಚ್ಚ ಹಸಿರಾದ ಪೈರು ಹುಲುಸಾಗಿ ಬೆಳೆಯಿತು. ಹಸಿರು ಪೈರು ಹಸನವಾಗಿ ಬೆಳೆಯತೊಡಗಿತು. ಎಲ್ಲಿ? ರೈತನ ಹೊಲದಲ್ಲಿ. ರೈತನ ಹೊಲಗಳಲ್ಲಿ ಹಚ್ಚ ಹಸಿರಾದ ಪೈರು ಹುಲುಸಾಗಿ ಬೆಳೆಯಿತು. ಕೊಳಗ ತುಂಬಿ ಅಳೆಯುವಂತ ಫಸಲು ಬಂದಿತು. ಇದರಿಂದ ಧಾರಾಳ ಬೆಳೆ ದೊರೆಯಿತು. ಯಾರಿಗೆ? ಇದರಿಂದ ರೈತನಿಗೆ ಧಾರಾಳ ಬೆಳೆ ದೊರೆಯಿತು. ಕೊಳಗ ತುಂಬಿ ಅಳೆಯುವಂತ ಫಸಲು ಬಂದಿತು ಅಂದರೆ ತುಂಬ ಧಾರಾಳ ಬೆಳೆ ಸಿಕ್ಕಿತು. ಮುಂದಿನ 4 ಸಾಲುಗಳನ್ನು ನೋಡುವ. ಹಳ್ಳಿ ಜನರು ಸುಗ್ಗಿ ಹಾಡು ಹಾಡಿನಲಿದರು, ಪೇಟೆ ಜನರು ಅದನ್ನು ತಿಳಿದು ಹಿಗ್ಗಿ ಹೋದರು. ಫಸಲನ್ನು ಕಂಡು ಹಳ್ಳಿಯ ಜನರು ಸಂತೋಷದಿಂದ ಹಾಡು ಹಾಡಿ ನಲಿದರು. ಬೆಳೆದ ಫಸಲನ್ನು ಕಂಡು ಹಳ್ಳಿಯ ಜನರು ಸಂತೋಷದಿಂದ ಹಾಡು ಹಾಡಿ ನಲಿದರು. ಇದನ್ನು ತಿಳಿದ ಪೇಟೆಯ ಜನರಿಗೂ ಕೂಡ ಸಂತೋಷವಾಯಿತು. ಆ ಸಾಲನ್ನು ಗದ್ಯ ರೂಪಕ್ಕೆ ತಂದೆವು. ನೋಡಿ, ಕೊನೆಯ ಸಾಲು. ದುಡಿದು ಅನ್ನ ಕೊಡುವ ರೈತ ಸುಖದಿ ಬಾಳಲಿ, ಎಲ್ಲ ಅವನ ಕಷ್ಟ ಸುಖವ ತಿಳಿದು ನಡೆಯಲಿ. ಕಷ್ಟಪಟ್ಟು ದುಡಿದು ಎಲ್ಲರಿಗೂ ಅನ್ನ ನೀಡುವ ರೈತನು ಸುಖದಿಂದ ಬಾಳಬೇಕು. ನಾವೆಲ್ಲರೂ ಅವನ ಕಷ್ಟ ಸುಖವನ್ನು ತಿಳಿದು ಸಾಧ್ಯವಿರುವ ಸಹಾಯವನ್ನು ಮಾಡಬೇಕು. ರೈತನಿಗೆ ಸಾಧ್ಯವಿರುವ ಸಹಾಯವನ್ನು ಮಾಡಬೇಕು. ಆಯ್ತಲ್ಲ? ನೋಡಿ, ಇಡೀ ಪದ್ಯವನ್ನು ಗದ್ಯ ರೂಪಕ್ಕೆ ನಾವು ಬದಲಾಯಿಸಿದ್ದೇವೆ. ಹಾಗಾದರೆ ಗದ್ಯ ರೂಪಕ್ಕೆ ಬದಲಾಯಿಸಲಿಕ್ಕೆ ಕಷ್ಟ ಉಂಟಾ? ಪದ್ಯವನ್ನು ಓದಬೇಕು, ಸಾಲುಗಳಲ್ಲಿರುವ ನವೀನ ಪದಗಳ ಅರ್ಥವನ್ನು ತಿಳಿದುಕೊಂಡು ಆ ಸಾಲುಗಳ ಆಶಯವನ್ನು ವ್ಯಕ್ತಪಡಿಸುವಂತೆ ವಾಕ್ಯ ರೂಪದಲ್ಲಿ ಬರೆಯುವುದು. ಹೌದಲ್ಲ? ಸರಿ. ಇನ್ನೊಂದು ನಮಗೆ ಚಟುವಟಿಕೆ ಆ ಪಾಠದಲ್ಲಿರುವದ್ದು, ಕೃಷಿಗೆ ಸಂಬಂಧಿಸಿದ ಪದ್ಯಗಳನ್ನು ಸಂಗ್ರಹಿಸಿರಿ.
ಇದು ನೀವು ಮಾಡ್ತೀರಲ್ಲ, ಸಂಗ್ರಹ ಮಾಡುವ ಕೆಲಸ. ಕೃಷಿಗೆ ಸಂಬಂಧಿಸಿದ ಪದ್ಯಗಳನ್ನು ಸಂಗ್ರಹ ಮಾಡಬೇಕು. ಕೃಷಿಗೆ ಸಂಬಂಧಿಸಿದ ಪದ್ಯಗಳು ಅಂತ ಹೇಳುವಾಗ ಕೆಲವು ಪದ್ಯಗಳು ನನಗೆ ನೆನಪಿಗೆ ಬಂತು, ನಿಮಗೂ ನೆನಪಿಗೆ ಬರಬಹುದು. ಯಾವುದು? ಊರ ಮಂದಿ ಎಲ್ಲ ಬನ್ನಿ ಅಂತ ಒಂದು ಹಾಡು. ಕೃಷಿಯ ಕಡೆಗೆ ನಡೆಯುವ ಎಂಬ ಒಂದು ಹಾಡು. ಈ ಹಾಡನ್ನು ಕೇಳಬೇಕಾ ನಿಮಗೆ? ನೋಡಿ, ನಾನು ಆ ಒಂದು ಹಾಡನ್ನು ಸಂಗ್ರಹ ಮಾಡಿದ್ದೇನೆ, ನನ್ನ ಸಂಗ್ರಹದಲ್ಲಿ ಉಂಟದು. ಅದನ್ನು ನಾನೊಮ್ಮೆ ಹಾಡ್ತೇನೆ, ಆಯ್ತಾ? ಕೇಳಿ. ಊರ ಮಂದಿ ಎಲ್ಲ ಬನ್ನಿ ಹೊಲದ ಕಡೆಗೆ ಹೋಗುವ, ಮಳೆಯ ಕಾಲದಲ್ಲಿ ಬೆಳೆವ ಕೃಷಿಯ ನಾವು ತೊಡಗುವ. ತಂದನಿತನ ತಂದಾನೋ ತಂದನಿತನ ತಂದಾನೋ ತಂದನಿತನ ತಂದಾನೋ ತಂದನಿತನ ತಂದಾನೋ. ಮಣ್ಣಿನಲ್ಲಿ ಚಿನ್ನ ಬೆಳೆಸಿ ಇಳೆಗೆ ಕಳೆಯ ನೀಡುವ, ಕಷ್ಟಗಳನ್ನು ಸಹಿಸಿ ನಾವು ಹೊಲದಿ ಪೈರು ಬೆಳೆಸುವ. ಮಣ್ಣಿನಲ್ಲಿ ಚಿನ್ನ ಬೆಳೆಸಿ ಇಳೆಗೆ ಕಳೆಯ ನೀಡುವ, ಕಷ್ಟಗಳನ್ನು ಸಹಿಸಿ ನಾವು ಹೊಲದಿ ಪೈರು ಬೆಳೆಸುವ. ತಂದನಿತನ ತಂದಾನೋ ತಂದನಿತನ ತಂದಾನೋ ತಂದನಿತನ ತಂದಾನೋ ತಂದನಿತನ ತಂದಾನೋ. ಗದ್ದೆಯಲ್ಲಿ ಕೃಷಿಯ ಮಾಡಿ ಧಾನ್ಯವನ್ನು ಬೆಳೆಸುವ, ಬೆಳೆದ ಧಾನ್ಯದಿಂದ ನಾವು ಜಗದ ಹಸಿವ ನೀಗುವ. ಗದ್ದೆಯಲ್ಲಿ ಕೃಷಿಯ ಮಾಡಿ ಧಾನ್ಯವನ್ನು ಬೆಳೆಸುವ, ಬೆಳೆದ ಧಾನ್ಯದಿಂದ ನಾವು ಜಗದ ಹಸಿವ ನೀಗುವ. ತಂದನಿತನ ತಂದಾನೋ ತಂದನಿತನ ತಂದಾನೋ ತಂದನಿತನ ತಂದಾನೋ ತಂದನಿತನ ತಂದಾನೋ. ರಟ್ಟೆ ಮುರಿದು ರೊಟ್ಟಿ ತಿನ್ನುವ ದಾರಿಯಲ್ಲಿ ಸಾಗುವ, ಹಿಳೆಗೆ ಹಸಿರು ಉಡುಪು ತೊಡಿಸಿ ಹಸಿರ ಉಸಿರು ತುಂಬುವ. ರಟ್ಟೆ ಮುರಿದು ರೊಟ್ಟಿ ತಿನ್ನುವ ದಾರಿಯಲ್ಲಿ ಸಾಗುವ, ಹಿಳೆಗೆ ಹಸಿರು ಉಡುಪು ತೊಡಿಸಿ ಹಸಿರ ಉಸಿರು ತುಂಬುವ. ತಂದನಿತನ ತಂದಾನೋ 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 ತಂದನಿತನ ತಂದಾನೋ. ಊರ ಮಂದಿ ಎಲ್ಲ ಬನ್ನಿ ಹೊಲದ ಕಡೆಗೆ ಹೋಗುವ, ಮಳೆಯ ಕಾಲದಲ್ಲಿ ಬೆಳೆವ ಕೃಷಿಯ ನಾವು ತೊಡಗುವ. ತಂದನಿತನ ತಂದಾನೋ ತಂದನಿತನ ತಂದಾನೋ ತಂದನಿತನ ತಂದಾನೋ ತಂದನಿತನ ತಂದಾನೋ. ಕೇಳಿದ್ರಲ್ಲ, ಹೇಗುಂಟು ಹಾಡು? ಒಳ್ಳೆಯದುಂಟು. ಸರಿ, ಅದೇ ರೀತಿ ಬೇರೆ ನೋಡಿ. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಅಂತ ಒಂದು ಹಾಡಿದೆ, ಕೃಷಿಗೆ ಸಂಬಂಧಿಸಿದ್ದು. ರೈತ ನಮ್ಮ ಅನ್ನದಾತ, ಹೊಲದಿ ದುಡಿದೆ ದುಡಿವನು. ಇನ್ನೊಂದು ಕೃಷಿಗೆ ಸಂಬಂಧಿಸಿದ ಹಾಡು. ನೇಜಿ ನೆಡುವ ಹೆಂಗಸರು, ಹಳ್ಳಿಯಲ್ಲಿ ಬಡವರು. ಮತ್ತೊಂದು ಕೃಷಿಗೆ ಸಂಬಂಧಿಸಿದ ಹಾಡು. ನೋಡಿ, ಕೃಷಿ ಅಂತ ಹೇಳುವಾಗ ಅದಕ್ಕೆ ಸಂಬಂಧಿಸಿದ ತುಂಬ ಹಾಡುಗಳು ನಮಗೆ ನೆನಪು ಬರ್ತದೆ. ಅದೇ ರೀತಿ ತುಂಬ ಕಥೆಗಳು ನೆನಪು ಬರ್ತದೆ, ಹೌದಲ್ಲ? ಈಗ ನಿಮಗೊಂದು ಕೆಲಸ ಏನು? ಕೃಷಿಗೆ ಸಂಬಂಧಿಸಿದ ಹಾಡುಗಳನ್ನು ಸಂಗ್ರಹ ಮಾಡಿ, ನಿಮ್ಮ ಸಂಗ್ರಹ ಪುಸ್ತಕದಲ್ಲಿ ಬರೆದಿಡುವುದು, ಅದನ್ನು ರಾಗವಾಗಿ ಹಾಡಲು ಅಭ್ಯಾಸ ಮಾಡುವುದು, ಆಯಿತಾ? ಪದ್ಯ ನಮ್ಮಲ್ಲಿದ್ದರೆ ಅದನ್ನು ರಾಗವಾಗಿ ಹಾಡಲಿಕ್ಕೂ ನಮಗೆ ತಿಳಿದಿರಬೇಕು. ಇನ್ನೊಂದು ಚಟುವಟಿಕೆ ನಮ್ಮ ಪಾಠ ಪುಸ್ತಕದ 95ನೇ ಪುಟದಲ್ಲಿದೆ. ಯಾವುದು? ಪದ್ಯ ಬರೆಯುವ. ಪದ್ಯದ 2 ಸಾಲುಗಳನ್ನು ಕೊಟ್ಟಿದ್ದಾರೆ. ಆ ಸಾಲುಗಳನ್ನು ಓದಿ ಏನು ಆಶಯ ಇದೆ, ಆ ಆಶಯಕ್ಕೆ ಪೂರಕವಾಗುವಂತೆ ಪದ್ಯವನ್ನು ನಾವು ಮುಂದುವರಿಸಬೇಕು. ಪದ್ಯವನ್ನು ಪೂರ್ತಿಗೊಳಿಸಬೇಕಾದ್ರೆ ಏನೆಲ್ಲ ಗಮನಿಸಬೇಕು? ಅಲ್ಲಿ ಕೊಟ್ಟ ಸಾಲುಗಳು ಯಾವುದು? ರೈತನು ಹೊಲದೆಡೆ ಸಾಗಿದನು, ಮಣ್ಣನು ಹಸನು ಮಾಡಿದನು. ರೈತನು ಹೊಲದೆಡೆ ಸಾಗಿದನು, ಮಣ್ಣನು ಹಸನು ಮಾಡಿದನು ಅಂತ 2 ಸಾಲು ಕೊಟ್ಟಿದ್ದಾರೆ. ನಾವೀಗ ಅದನ್ನು ಮುಂದುವರಿಸಿ ಪದ್ಯವನ್ನು ಪೂರ್ತಿಗೊಳಿಸಬೇಕು. ನೋಡುವ, ಏನೆಲ್ಲ ಗಮನಿಸಬೇಕಪ್ಪ. ಒಂದೇನು, ಹಾಡುಗಳು ಕೇಳುಗರಿಗೆ ಖುಷಿಯನ್ನು ಕೊಡಬೇಕಾದ್ರೆ, ಅದಕ್ಕೆ ಹಾಡಿಗೆ ಸೌಂದರ್ಯ ಇರಬೇಕಾದ್ರೆ ಅದರಲ್ಲಿ ಏನಿರಬೇಕು? ಪ್ರಾಸ ಪದಗಳಿರಬೇಕು, ಮತ್ತು ಪದವಿನ್ಯಾಸ, ಪದಗಳ ಜೋಡಣೆ, ಪದಗಳನ್ನು ಜೋಡಿಸುವುದು, ಜೋಡಣೆ
ಯನ್ನು ಹಾಗಾಗಿ ನಾವು ಗಮನಿಸಬೇಕಾದ್ದು ಪ್ರಾಸಪದಗಳು ಬರುವಂತೆ ಪದ್ಯವನ್ನು ರಚನೆ ಮಾಡಬೇಕು. ಅದರಲ್ಲಿ ಬಳಸುವ ಪದಗಳ ಜೋಡಣೆಯನ್ನು ಗಮನಿಸಬೇಕು. ಸರಿ, ಮತ್ತೆ ಆಶಯ ಪೂರ್ಣತೆ. 2 ಸಾಲುಗಳನ್ನು ಈಗಾಗಲೇ ಕೊಟ್ಟಿದ್ದಾರೆ. ಹಾಗಾಗಿ ಆ 2 ಸಾಲುಗಳ ಆಶಯ ಏನು, ಆ ಆಶಯ ಪೂರ್ತಿಗೊಳ್ಳುವಂತೆ ನಾವು ಗಮನಿಸಿ ಸಾಲುಗಳನ್ನು ರಚನೆ ಮಾಡಬೇಕು. ಬೇರೆ ಗಮನಿಸಬೇಕಾದ ಅಂಶಗಳೇನು? ಸಾಲುಗಳ ಕ್ರಮೀಕರಣ. ಸಾಲುಗಳನ್ನು ಕ್ರಮೀಕರಿಸಬೇಕು. ಹೇಗೆ? ಆಶಯಕ್ಕೆ ಪೂರಕವಾಗಿ ಸಾಲುಗಳನ್ನು ಕ್ರಮೀಕರಣಗೊಳಿಸಬೇಕು. ಆಗ ಪದ್ಯ ಸೌಂದರ್ಯವನ್ನು ಕಾಣ್ತದೆ. ಇನ್ನು ಆ ಪದ್ಯಕ್ಕೆ ಯೋಗ್ಯ ಶೀರ್ಷಿಕೆಯನ್ನು ನೀಡುವುದು. ಕವಿತೆಯನ್ನು ರಚಿಸಿ ಶೀರ್ಷಿಕೆಯನ್ನು ನೀಡಬೇಡುವ? ನೀಡಬೇಕಲ್ಲ. ಸರಿ, ಹಾಗಾದರೆ ನಮಗೊಂದು ಕೆಲಸ ಇದೆ, ಈ ಕವಿತೆಯನ್ನು ಪೂರ್ತಿಗೊಳಿಸುವುದು. ಮಾಡ್ಬೋದಾ? ಕಷ್ಟ ಉಂಟು. ನೋಡ, ಸಣ್ಣ ಒಂದು ಸಹಾಯ ಚರ್ಚೆ ಮಾಡುವ, ಆಯಿತಾ? ಆ ನಂತರ ನಿಮಗೆ ಮಾಡಬಹುದೇನೋ. ಒಂದು ಸಣ್ಣ ಸಹಾಯ ಮಾಡ್ತೇನೆ ನಾನು. ಒಂದು ಆಶಯ ಭೂಪಟವನ್ನು ತಯಾರಿಸುವ. ಈ 2 ಸಾಲುಗಳಲ್ಲಿ ನಮಗೊಂದು ಆಶಯ ಸಿಕ್ಕಿದೆ. ಏನು ಆಶಯ? ಈ 2 ಸಾಲುಗಳು ಕೃಷಿಗೆ ಸಂಬಂಧಿಸಿದ ಪದ್ಯದ ಸಾಲುಗಳಿವು. ಹಾಗಾಗಿ ಮಧ್ಯದಲ್ಲಿ ಕೃಷಿ ಅಂತ ಬರೆಯುವ. ಮಧ್ಯದಲ್ಲಿ ಕೃಷಿ ಅಂತ ಬರೆಯುವ. ಇನ್ನು ಅದಕ್ಕೆ ಪೂರಕವಾದ ಆಶಯಗಳನ್ನು ಹುಡುಕುವ. ಕೃಷಿಗೆ ಪೂರಕವಾದ ಆಶಯಗಳನ್ನು ಹುಡುಕುವ. ನೋಡಿ, ಅಲ್ಲಿ 2 ಆಶಯಗಳನ್ನು ಸೇರಿಸಿದ್ದಾರೆ. ರೈತನು ಹೊಲದೆಡೆ ಸಾಗಿದನು, ಹೊಲದ ಕಡೆಗೆ ಹೋದ. ಮಣ್ಣನ್ನು ಹಸನು ಮಾಡಿದನು, ಮಣ್ಣನ್ನು ಹದಗೊಳಿಸಿದ. ಯಾವುದಕ್ಕೆ? ಕೃಷಿಗೆ ಮಣ್ಣನ್ನು ಹದಗೊಳಿಸಿದ. ಹಾಗಾದರೆ ಇನ್ನೂ ಏನು ಆಶಯಗಳು ಬೇಕು? ನೋಡಿ, ಬರೆಯುವ. ಏನು ಬೇಕು ಹೇಳಿ? ಬೀಜ ಬಿತ್ತುವ. ಏನು? ಬೀಜ ಬಿತ್ತುವ. ಹಾಗಾದರೆ ಬರೆಯುವ. ಬೀಜ ಇದೀಗ ಪದ್ಯದ ಸಾಲಲ್ಲ, ಆಯ್ತಾ? ನಾವು ಸೇರಿಸಿ ಪದ್ಯದ ಸಾಲುಗಳಲ್ಲಿ ಸೇರಿಸಿಕೊಳ್ಳಬಹುದಾದಂಥ ಆಶಯಗಳು. ಸರಿ, ಬೇರೆ ನಾಟಿ ಮಾಡುವ. ವೆರಿ ಗುಡ್. ಯಾರು ಹೇಳಿದ್ದು? ವೆರಿ ಗುಡ್. ನಾಟಿ ಮಾಡುವ. ಬೇರೆ ಯಾವ ಆಶಯಗಳನ್ನು ಸೇರಿಸಿಕೊಳ್ಳಬಹುದಪ್ಪ? ಏನು? ಕಳೆ ಕೀಳುವ. ಸರಿ, ಬರೆಯುವಾಗಾದ್ರೆ ಕಳೆ ಕೀಳುವ. ಗೊಬ್ಬರ ಹಾಕುವ. ವೆರಿ ಗುಡ್. ಗೊಬ್ಬರ ಹಾಕುವ. ಮತ್ತೇನು ಬೇಕು? ನೀರುಣಿಸುವ. ಎಸ್, ನೀರುಣಿಸುವ. ನೀರುಣಿಸುವ. ಇನ್ನು ಪೋಷಣೆ ಮಾಡುವ. ಪೋಷಣೆ ಮಾಡುವ ಬರೆಯುವ. ಪೋಷಣೆ ಮಾಡುವ. ಮತ್ತೆ ಏನು ಸಿಕ್ಕಿತು? ಫಸಲು ಸಿಕ್ಕಿತು. ಫಸಲು. ಸರಿ, ಇನ್ನೇನು ಮಾಡಬೇಕು? ಫಸಲನ್ನೇನು ಮಾಡುವುದು ನಾವು? ನೋಡ, ನೆನಪಿಸಿ. ಫಸಲನ್ನು ಕೊಯ್ಯುವುದಲ್ಲ, ಕೊಯ್ಯುವ. ನೋಡಿ, ಕೆಲವು ಆಶಯಗಳೆಲ್ಲ ಈಗ ನಮಗೆ ಸಿಕ್ಕಿದೆ, ಹೌದಲ್ಲ? ಇನ್ನು ಈ ಆಶಯಗಳನ್ನಿಟ್ಟುಕೊಂಡು ಏನು ಮಾಡಬೇಕಾದು? ಪದವಿನ್ಯಾಸ. ಪದಗಳನ್ನು ಜೋಡಿಸಿ ವಾಕ್ಯಗಳನ್ನಾಗಿ ಸಾಲುಗಳನ್ನು ನಿರ್ಮಿಸಿ ಅವುಗಳನ್ನು ಕ್ರಮೀಕರಿಸಿದರೆ ಪದ್ಯ ರಚನೆ ಆಗ್ತದೆ. ಹಾಗಾದರೆ ಆ ಕೆಲಸ ನಿಮಗೆ ಮಾಡಬಹುದಲ್ಲ? ಮಾಡ್ತೀರಿ. ವೆರಿ ಗುಡ್. ಆ ಕೆಲಸವನ್ನು, ಈ ಪದ್ಯ ಪೂರ್ತಿಗೊಳಿಸುವ ಕೆಲಸವನ್ನು ಮಾಡಿ ಪದ್ಯವನ್ನು ರಾಗವಾಗಿ ಹಾಡಬೇಕಾಯ್ತಾ? ಸರಿ, ಹಾಗಾದರೆ ಮತ್ತೊಂದು ಚಟುವಟಿಕೆ ಆ ನಮ್ಮ ಸುಗ್ಗಿಯ ಹಾಡು ಎಂಬ ಪಾಠದಲ್ಲಿದೆ. ಅದು ಪೂರ್ತಿಯಾದರೆ ನಮ್ಮ ಹಾಡಿನ ಎಲ್ಲ ಚಟುವಟಿಕೆಗಳು ಪೂರ್ತಿಯಾಗ್ತದೆ. ಯಾವುದು? ತುಂಬ ಸುಲಭದ್ದು. ಸರಿ ತಪ್ಪು ಬರೆಯುವ. 94ನೇ ಪುಟ ನೋಡಿ, ಅಲ್ಲಿ ಕೆಲವು 94 ಮತ್ತು 95ನೇ ಪುಟದಲ್ಲಿ ಕೆಲವು ವಾಕ್ಯಗಳನ್ನು ಕೊಟ್ಟಿದ್ದಾರೆ.
ಆ ವಾಕ್ಯಗಳಲ್ಲಿ ಈ ವಾಕ್ಯಗಳ ಆಶಯಗಳು ನಮ್ಮ ಪದ್ಯದಲ್ಲಿ ಬರ್ತದೆ. ಆಗ ಅದನ್ನು ಓದಿ ಆ ವಾಕ್ಯಗಳು ಸರಿಯೋ ತಪ್ಪೋ ಅಂತ ಬರಿಬೇಕು. ತಪ್ಪಾಗಿದ್ದರೆ ಸರಿಪಡಿಸಿ ಬರಿಬೇಕು. ಮಾಡ್ಬೋದಾ? ಇದೊಂದು ಹೋಮ್ವರ್ಕ್. ಆದರೆ ಡೈಲಿ ಕೆಲವು ಹೋಮ್ವರ್ಕ್ಗಳು ನಾನೀಗ ಹೇಳಿದ್ದುಂಟು. ಈ ಹೋಮ್ವರ್ಕ್ಗಳನ್ನು ಪೂರ್ತಿಗೊಳಿಸಬೇಕು. ಪದ್ಯ ಸಂಗ್ರಹ ಮಾಡಿ ರಾಗವಾಗಿ ಹಾಡಬೇಕು. ಸುಗ್ಗಿಯ ಹಾಡನ್ನು ರಾಗವಾಗಿ ನೀವು ಹಾಡಿದ್ದೀರಲ್ಲ, ಎಲ್ಲರೂ ಹಾಡಿದ್ದಾರೆ. ನೋಡ, ಇನ್ನೊಮ್ಮೆಯೂ ಓದಿ ರಾಗವಾಗಿ ಹಾಡಿ ಅದನ್ನು, ಆಯಿತಾ? ಹಾಗಿದ್ರೆ ಇಲ್ಲಿಗೆ ನಮ್ಮ ಇವತ್ತಿನ ತರಗತಿಯನ್ನು ಪೂರ್ತಿಗೊಳಿಸುವ. ಎಲ್ಲರೂ ಹೋಮ್ವರ್ಕ್ಗಳನ್ನು ತಪ್ಪದೆ ಮಾಡ್ತೀರಲ್ಲ? ಮಾಡ್ತೀರಿ, ಸರಿ, ನೀವೆಲ್ಲ ಹುಷಾರಿದ್ದೀರಿ. ಹಾಗಾಗಿ ಎಲ್ಲರಿಗೂ ವಂದನೆಗಳು.